ನನ್ನ ಸ್ಕ್ರೀನ್ ಮೇಲೆ ನಂಬರ್ ಬಂದಾಗ ನನ್ನ ಸ್ಕ್ರೀನ್ಗೆ ಫೋನ್ ಮಾಡಿ 100% ತುಂಬ ರಿಸಲ್ಟ್ ಬರುತ್ತೆ. ಈ ವರ್ಷ ತುಂಬ ರಾಜಯೋಗ. ನಾನು 5ನೇ ತಾರೀಕು ನಂಗೆ ಚೆನ್ನಾಗಿ ಗೊತ್ತು. ನನಗೆ ನನ್ನ ಮನಸ್ಥಿತಿಗಳು ಎಲ್ಲವೂ ಕೂಡ ನನಗೆ ಅರ್ಥ ಆಗುತ್ತೆ 100%. ನನಗೆ ಕಷ್ಟ ಬರೋದು ನಾನು ನಿಮ್ಗೆ ಹೇಳ್ತಾ ಇದ್ದೆ. ನನಗೆ ಕಷ್ಟ ಬಂದಾಗಲೂ ಕೂಡ ನಾನು ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದೆ. ಸುಖ ಬಂದಲ್ಲೂ ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ 100%. ನಾನು ಸುಖ ಬಂದಾಗಲೂ ಕೂಡ ಅದನ್ನು ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ. ಏನು ನನ್ನಲ್ಲಿ ನೀವು ಕೆಲಸವನ್ನು ತಗೋಬೋದು 100%. ನಾನು ನಿಮಗೆ ತುಂಬ ಜನಕ್ಕೆ ಕೆಲಸ ಕೊಡಬೇಕು ಅಂತ ಅನಿಸಿದೆ. ಫಸ್ಟ್ ಒಂದು 50 ಜನ, ಆಮೇಲೆ ಒಂದು 75 ಜನ, 100 ಜನ, ಈ ಥರ ರೇಂಜ್ ಮಾಡ್ತಾ ಹೋಗ್ತೀನಿ 100%. ವರ್ಷದಲ್ಲಿ ಕೆಲಸವನ್ನು ನಾನು ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದೇ ರೀತಿಯಲ್ಲಿ 5ನೇ ತಾರೀಕುವರೆಗೆ ನೀವು ತುಂಬ ಮಾತಾಡಿಸಿದಷ್ಟು ತುಂಬ ಕ್ಲೋಸ್ ಆಗ್ತಾರೆ. ತುಂಬ ಕ್ಲೋಸು. ಮತ್ತು 5ನೇ ತಾರೀಕು ಇರೋ ತಾಕತ್ತು ಭಾಳ ವೈಬ್ರೇಷನು. ಅವ್ರು ಯಾವಾಗಲಾರು ಒಂದು ಸರಿ ಅವ್ರ ಕಾಸ್ಟ್ಯೂಮ್ನ ಫಾಲೋ ಮಾಡೋದು, ಅವರ ಲೈಫಲ್ಲಿ ಕಾಸ್ಟ್ಯೂಮ್ನ ಫಾಲೋ ಮಾಡೋದು. ಕೈ ಮುದ್ದು ಕೇಳ್ಕೊತೀನಿ, ನಿಮ್ಮ ಮನೇಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನೀವು ಓದ್ತಾ ಇದ್ದರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸೋದೊಂದು ಕಲ್ತ್ಕೊಳ್ಳಿ. ತುಂಬ ರಿಸಲ್ಟ್ ಬರುತ್ತೆ. ತುಂಬ ಅಂದರೆ ಸಿಕ್ಕಾಬಟ್ಟೆ ರಿಸಲ್ಟನ್ನು ನೀವು ಕೊಡ್ಬೋದು. ಭಾಳ ಮಿರಾಕಲ್. ತುಂಬ ಓದು ಬರಹದಲ್ಲಿ ಸಾಕಷ್ಟು ರಿಸಲ್ಟನ್ನು ನೀವು ಕೊಡ್ಬೋದು. ನನಗೆ ತಿಳಿದಿರೋ ಪ್ರಕಾರ, ನನಗೆ ಸಾಕಷ್ಟು ಮಾಹಿತಿ ಇರೋದ್ರಿಂದ 5ನೇ ತಾರೀಕುವರೆಗೆ ಅಷ್ಟೊಂದು ಯೋಗವನ್ನು ನಾನು ಹೇಳ್ತಾ ಇದ್ದೆ. 5ನೇ ನಂಬರ್ ಬಗ್ಗೆ ಇವತ್ತು ಯಾಕೆ ಹೇಳ್ತೀನಿ, 5ಕ್ಕಿರೋ ಒಂದು ಕ್ವಾಲಿಟಿ, 5ಕ್ಕಿರೋ ಒಂದು ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ 5ಕ್ಕಿರೋ ನಂಬರ್ಸು. ಆಮೇಲೆ ಇವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸವನ್ನು ಮಾಡಬೇಕಾದ್ರೆ, ನೆಗೆಟಿವ್ ಡೇಟಲ್ಲಿ ಯಾವ್ದು ಬೇಕಾದ್ರೆ ಏನು ಬೇಕಾದ್ರೂ ಮಾಡೋದು. ಪಾಸಿಟಿವ್ ಅನ್ನೋ ಒಂದು ಡೇಟು ನಿಮ್ಮ ಲೈಫಲ್ಲಿ, ಮನೆಯಲ್ಲಿ ನಿಮ್ಮ ಸಂಗಾತಿಯನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ, ವೈಫ್ ಪಾರ್ಟ್ನರ್ನ ಸೆಲೆಕ್ಷನ್ ಮಾಡಬೇಕಾದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಯಾವ ಡೇಟಾದ್ರು ಮಾಡಿ. ನೀವು ಮಾಡದೇ ಬಾರ್ದಿರೋಂಥ ಡೇಟು 3ನೇ ತಾರೀಕು 3, 12, 21, 30 ಈ ಡೇಟವ್ರನ್ನ ಇವರು ಅವಾಯ್ಡ್ ಮಾಡೋದಷ್ಟು ತುಂಬ ಒಳ್ಳೆಯದು. ಈ ಡೇಟವ್ರನ್ನ ಅವಾಯ್ಡ್ ಮಾಡೋದಷ್ಟು. ಅದೇ ರೀತಿಯಲ್ಲಿ 4, 13, 22, 31 ಇವ್ರನ್ನ ಮಾತ್ರ ಅವಾಯ್ಡ್ ಮಾಡಬೇಕು. ಇವ್ರ ಲೈಫಲ್ಲಿ ಅವಾಯ್ಡ್ ಮಾಡಬೇಕು. ನಿಮ್ಮ ಲೈಫಲ್ಲಿ 5ನೇ ತಾರೀಕುವರೆಗೆ ತುಂಬ ವೈಬ್ರೇಷನ್ ಲಕ್ಕಿ ದಿನಗಳು ಅಂತ ಬಂದಾಗ 1, 10, 19ನೇ ತಾರೀಕಲ್ಲಿ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ದಯವಿಟ್ಟು ಫೋನ್ ನಂಬರ್ ಹಾಕಿ ಪ್ಲೀಸ್. 2, 11, 20, 29 ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ 3, 12, 21, 30 ನಿಮಗೆ ತುಂಬ ಕೆಟ್ಟ ಡೇಟ್ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ 4, 13, 22, 31 ನಿಮಗೆ ಫ್ರೆಂಡ್ಸ್ ಸಕ್ಕತ್ತಾಗಿರ್ತಾರೆ. ಇವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿರ್ತದೆ. ಫ್ರೆಂಡ್ಶಿಪ್ ದಿ ಬೆಸ್ಟ್ ಫ್ರೆಂಡ್ಸು. ಆದರೆ ರಿಲೇಟಿವ್ ಆಗಿ ಬರೋಕ್ಕಲ್ಲ. ಇವರು ಫ್ರೆಂಡ್ಸ್ ಸಕ್ಕತ್ತಾಗಿ ಬರ್ತಾರೆ, ರಿಲೇಟಿವ್ ಆಗಿ ಬರೋಕ್ಕಲ್ಲ. 5, 14, 23 ನಂಬರ್ 5 ಫ್ರೆಂಡ್ಶಿಪ್ ಆಗೋದು ಭಾಳ ಕಮ್ಮಿ, ರೇರು. 5 ಫ್ರೆಂಡ್ಶಿಪ್ ಆಗೋಲ್ಲ 100%. ನಂಬರ್ ರೇರು 100%. ನಂಬರ್ ರೇರ್ ಆಗಿರೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕು. ನಂಬರ್ ರೇರ್ ಆಗುತ್ತೆ ಈ ನಂಬರ್ಸು, ನಂಬರ್ ರೇರು. ಅದೇ ರೀತಿಯಲ್ಲಿ ನಿಮಗೆ 6 ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಅದು 6ನೇ ತಾರೀಕು ದಿವಸ ಕೆಲಸ ಮಾಡಬೇಕು, ಡೇಟ್ಸ್ ಅವರಲ್ಲ 100%. 6, 15, 24 ನಿಮಗೆ ಲಕ್ಕಿ ಡೇಟ್ಸ್ಗಳವೆಲ್ಲನೂ. ವ್ಯಕ್ತಿತ್ವನ ಇದು ಕಲಿಬೇಡಿ ಖಂಡಿತ ಕೂಡ. ಒಬ್ಬ ಆಪೋಸಿಟ್ ಡೇಟ್ ಬಿಟ್ರೂ ನಮ್ಗೆ ಆಪೋಸಿಟ್ ಆಗ್ತಾನೆ. ಈ ರಾಂಗ್ ಕಾನ್ಸೆಪ್ಟು. ನ್ಯೂಮರಾಲಜಿಲಿ ಹತ್ರ ಹೇಳೋಕ್ಕಾಗೋದೇ ಇಲ್ಲ 100%. ಆದರೆ ಲೈಫ್ ಪಾರ್ಟ್ನರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಆದರೆ ಫ್ರೆಂಡ್ಶಿಪ್ಪು ಎಲ್ಲ ಬಿಗ್ನೆಸ್ ಎಲ್ಲ ನೀವು ನೋಡಬೇಕಾದ್ರೆ ಸಾಕಷ್ಟು ಜನಕ್ಕೆ ನಾನು ಹೇಳ್ತೀನಿ ಕೇಳಿ. ನೀವು ಬಿಗ್ನೆಸ್ಸು ನೋಡಬೇಕಾದ್ರೆ ಸಾಕಷ್ಟು ಜನಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಭಾಳ ಮಿರಾಕಲ್ ಬಿಗ್ನೆಸ್ಸನ್ನು ನೀವು ನೋಡಬೇಕಾದ್ರೆ ಸಾಕಷ್ಟು ಜನಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ನನಗೆ ತಿಳಿದಿರೋ ಪ್ರಕಾರ ಬಿಗ್ನೆಸ್ಸಲ್ಲಿ ಅವರ ಜಾತಕಗಳು ಚೆನ್ನಾಗಿರಬೇಕು. ಅವ್ರ ಜಾತಕ ತುಂಬ ಚೆನ್ನಾಗಿದ್ದರೆ ತುಂಬ ಲೈಫಲ್ಲಿ ಹೆವಿ ಸಕ್ಸಸ್ಸನ್ನು ಕಾಣ್ತಾರೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ. ವ್ಯಕ್ತಿತ್ವಕ್ಕೂ ಜ್ಯೋತಿಷ್ಯವನ್ನು ನೀವು ನ್ಯೂಮರಾಲಜಿಲಿ ನೋಡಿದಾಗ ವ್ಯಕ್ತಿತ್ವದಲ್ಲಿ ಜಾತಕದಲ್ಲಿ ತುಂಬ ಬಲವಾದಂಥ ಗ್ರಹಗಳಿರಬೇಕು. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿರಲ್ಲ. ಈ ಕ್ಲಾಸ್ ನಾನು ಮಾಡ್ತಾಯಿದ್ದೀನಿ 100%. ಎಲ್ಲರಿಗೂ ನಾನು ಹೇಳೋದೇನಪ್ಪ ಅಂದರೆ, ಎಜುಕೇಷನ್ ಸ್ಟೋನನ್ನು ದಯವಿಟ್ಟು ಯೂಸ್ ಮಾಡಿ. ಮಕ್ಕಳಿಗೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಎಜುಕೇಷನ್ ಸ್ಟೋನು ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ. ಈ ಸರಿ ಎಜುಕೇಷನ್ ಸ್ಟೋನ್ನ ಬಳಸಿ ನೀವೆಲ್ಲರೂ ಕೂಡ. ಆಮೇಲೆ ನೀವು ನೆಕ್ಸ್ಟ್ ವರ್ಷ ಲೈಫ್ ಲಾಂಗ್ ಅದನ್ನು ನೀವು ಇಡ್ಬೋದು. ನಿಮ್ಮ ಮನೇಲಿ ಒಂದು ಸರಿ ತಗೊಂಡೋದ್ರೆ ಎಲ್ಲರಿಗೂ ಆಗುತ್ತೆ 100%. ಅದರಿಂದ ನೀವು ತುಂಬ ಲಾಭವನ್ನು ಪಡ್ಕೋಬೋದು. ಅದರಲ್ಲೇನು ಅನುಮಾನನೇ ಇಲ್ಲ.
ತುಂಬ ಸಾಕಷ್ಟು ವೈಬ್ರೇಷನ್ನ ಕೊಡುತ್ತೆ, ತುಂಬ ವೈಬ್ರೇಷನ್ನು. ಯಾಕೆ ಎಜುಕೇಷನ್ ಸ್ಟೋನ್ನ ಮಕ್ಕಳಿಗಿಡಿ ಅಂತ ನಾನು ಹೇಳ್ತೀನಿ ಅಂದರೆ, ಮಕ್ಕಳಿಗೆ ಆ ಯೋಗವನ್ನು ಕೊಡುತ್ತೆ ಆ ಗ್ರಹಗಳು, ಆ ವೈಬ್ರೇಷನ್ ಅಂತ ಹೇಳುತ್ತೆ. ನಾನು ತುಂಬ ಸಾಕಷ್ಟು ಸ್ಟೋನ್ಗಳಿಗೆ, ಕಲ್ಲುಗಳಿಗೆ ತುಂಬ ಮಹತ್ವವನ್ನು ಕೊಡ್ತೀನಿ. ನಂಗೆ ಚಿಕ್ಕದಿಂದ ಚೆನ್ನಾಗಿ ಆಗಿಬರುತ್ತೆ ಅದು. ನಾನು ಗೋಲಿ ಆಡ್ತಾಯಿದ್ದು ಕಲ್ಲು, ನಾನು ಶಬರಿಮಲೆಗೆ ಹೋಗ್ತಿದ್ದೆ ಮಲ್ಗ್ತಿದ್ದು ಕಲ್ಲು ಅಂದರೆ ನಂಗೆ ತುಂಬ ಇಷ್ಟ. ಕಲ್ಲಲ್ಲಿ ತುಂಬ ವೈಬ್ರೇಷನ್, ಇದೆಲ್ಲವೂ ಕೂಡ ಸ್ಟೋನ್ಗಳನ್ನ ನೀವು ಇಡ್ತಾಗ, ಎಜುಕೇಷನ್ ಸ್ಟೋನ್ನ ನೀವು ತಗೊಂಡೋಗಿ ಮನೇಲಿಡಿ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಹೈಲೈಟ್ ಆಗ್ತಾರೆ. ತುಂಬ ಈ ಸರಿ ಯಾರ್ಯಾರು ವೀಕ್ ಇದ್ದಾರೆ ಮನೇಲಿ, ಓದ್ತಾ ಇಲ್ಲ, ಕ್ರಾಶ್ ಆಗ್ತೈತೆ ಅನ್ನೋರಿಗೆ ಆ ಒಂದು ಬ್ರಾಸ್ಲೆಟು, ಒಂದು ಕಲ್ಲನ್ನು ಯೂಸ್ ಮಾಡಿ ನೋಡಿ. ನಿಮ್ಮ ಮನೇಲಿ ಕೂತ್ಕೊಂಡು ಪಾಠ ಮಾಡ್ಬೇಕಾದ್ರೆ, ಟ್ಯೂಷನಿಗೆ ಕಳಿಸಿದಾಗ ನಿಮ್ಮ ಮಗು ತುಂಬ ಚೆನ್ನಾಗಿ ಓದ್ತಾರೆ 100%. ನನಗೆ ಓದೋರು ಕಂಡ್ರೆ ತುಂಬ ಇಷ್ಟ, ನನಗೆ ತುಂಬ ದೊಡ್ಡ ಓದೋರು ಕಂಡ್ರೆ ತುಂಬ ಇಷ್ಟ. ಅದರಲ್ಲಿ ನಾನು ಅಷ್ಟೇ ಇಷ್ಟೊತ್ತಿನ ನನ್ನ ಮಗಳನ್ನ ಕರ್ಕೊಂಡ್ಬಂದು ನಾನು ಟಿ ವಿಲಿ ಕೂರಿಸಿರುವೆ, ಸ್ವಲ್ಪ ಓದಂಗಾಗಲಿ ಓದೋಕ್ಕಾದ್ಮೇಲೆ ಅಸ್ಟ್ರಾಲಜಿ ಕರ್ಕೊಬರ್ಬೇಕು ಅಂತ. ಏನು ನಿಮ್ಮ ಲೈಫಲ್ಲಿ ನಾನು ಹೇಳ್ತೀನಿ ಕೇಳಿ. ಯಾರೆಲ್ಲ ನನ್ನ ಕ್ಲಾಸ್ಗೆ ಅಟೆಂಡ್ ಮಾಡ್ತಾರೋ ನೆಕ್ಸ್ಟು ಸದ್ಯದಲ್ಲೇ ಅವ್ರಿಗೆಲ್ಲರಿಗೂ ಕೂಡ ಮನೇಲಿ ಕೂತ್ಕೊಂಡೇ ಒಂದು 20,000, 1 ಲಕ್ಷ ಅರ್ನ್ ಮಾಡ್ಬೋದು, 2 ಲಕ್ಷದವರೆಗೂ ಅವ್ರು ಅರ್ನ್ ಮಾಡ್ಬೋದು ಮಂತ್ಲಿ. ಅವ್ರ ತಾಕತ್ತು 3 ಲಕ್ಷ ಬೇಕಾದ್ರೂ ಅರ್ನ್ ಮಾಡ್ಬೋದು. ಆ ಥರದೊಂದು ಕೆಲಸವನ್ನು ಸಿಗುತ್ತೆ, ಅವ್ರು ಕೆಲಸ ಮಾಡ್ದಂಗೆ ಸ್ಯಾಲ್ರಿ ಸಿಗುತ್ತೆ 100%. ಮಿನಿಮಮ್ ನೀವು 12 ರೂಪಾಯಿಂದ ಹಿಡಿದು ನೀವು ಮನಸ್ಸು ಬಿಟ್ಟರೆ 12 ಲಕ್ಷನೂ ಸಂಪಾದನೆ ಮಾಡ್ಬೋದು, ಅರ್ನ್ ಮಾಡ್ಬೋದು ಅವ್ರ ಮಂತಿಗೆ. ಆ ಥರದೊಂದು ಜಾಬನ್ನು ಪ್ಲ್ಯಾನ್ ಮಾಡಿದ್ದೀನಿ. 12 ರೂಪಾಯಿಂದ ನಿಮ್ಮ ಸಂಪಾದನೆಯಿಂದ ಹಿಡಿದು 12 ಲಕ್ಷದವರೆಗೂ ನೀವು ಸಂಪಾದನೆ ಮಾಡ್ಬೋದು ತಾಕತ್ತಿದ್ರೆ. ಅದು ವೈಬ್ರೇಷನ್. ನೀವು ಕಷ್ಟಪಟ್ಟಷ್ಟು ನೀವು ಹೆಂಗೆ ನಿಮ್ಮ ಕ್ಲೈಂಟಿಗೆ ನೀವು ಚೆನ್ನಾಗಿ ಮಾತಾಡ್ತಿರೋ, ನೀವು ಚೆನ್ನಾಗಿ ಹೇಳ್ತಿರೋ, ನೀವು ಅಸ್ಟ್ರಾಲಜಿನ ಮನೇಲಿ ಕೂತ್ಕೊಂಡು, ಅದು ಅವರು ನಿಮಗೆ ರಿಪೀಟ್ ಆದಷ್ಟು ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಹೆಂಗೆ ಇವು ಆರ್ಯವರ್ಧನ್ ತುಂಬ ಜನ ನನ್ನ ಕ್ಲೈಂಟ್ ಹೇಳ್ತೀನಿ, ನನ್ನ ಹತ್ರ ಬರ್ತಾರೆ. ಅದೇ ಥರ ನೀವು ಕೂಡ ನನ್ನಂಗೆ ಆಗ್ಬೋದು. ಯಾಕಂದರೆ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನಕ್ಕೆ ನನಗೆ ತುಂಬ ಆಸೆ, ನಂಗೆ ನೆರವೇರಿಸುತ್ತೆ ನನ್ನ ಬ್ರಹ್ಮನ್, ನನ್ನ ಭದ್ರಕಾಳ. ಸಾಕಷ್ಟು ಜನಕ್ಕೆ ಜಾಬ್ ಸಿಗುತ್ತೆ. ಜ್ಯೋತಿಷ್ಯ ಕ್ಲಾಸನ್ನು ಅಟೆಂಡ್ ಮಾಡಿ, ಬೇರೆ ಎಲ್ಲೇ ಅಟೆಂಡ್ ಮಾಡಿದರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಸಿಗುತ್ತೆ 100%. ಜ್ಯೋತಿಷ್ಯದಕ್ಕೋಸ್ಕರನೇ ನಾವು ಇದು ಮಾಡ್ತೀನಿ. ಮತ್ತು ಎಲ್ಲ ಪರಿಹಾರದೂ ಕೂಡ ಸಿಗುತ್ತೆ 100%. ಪರಿಹಾರನೂ ಕೂಡ ನಿಮಗೆಲ್ಲವೂ ಆಪ್ಷನ್ನು ಕೂಡ ಇರುತ್ತೆ 100%. ಇವತ್ತು ಮಾಡೋದು 5ನೇ ತಾರೀಕಿಗೆ ತುಂಬ ಲಕ್ ಅನ್ನೋದು. ಈ ವರ್ಷ ತುಂಬ ಚೆನ್ನಾಗಿದೆ. 2 ತಿಂಗಳು ಕಳೆದಿದ್ದೀರಾ. ವಿರಾಟ್ ಕೊಹ್ಲಿ ನೋಡಿ 5ನೇ ತಾರೀಕು ಅವರು ಈ ಸೀರೀಸ್ನಲ್ಲಿ ಅವ್ರ ಹೆಸರನ್ನ ತುಂಬ ಗಳಿಸಿದ್ದಾರೆ. ಹಾಗಾಗಿ ಅವ್ರ ಹೆಸರು ತುಂಬ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ನಾಳೆ ನಂಬರ್ಸನ್ನು ಪ್ರೆಡಿಕ್ಷನ್ ಮಾಡ್ತೀನಿ ನೋಡಿ. ವಿರಾಟ್ ಕೊಹ್ಲಿ 5ನೇ ತಾರೀಕು ಸಾಕಷ್ಟು ಅವ್ರ ಹೆಸರನ್ನ ಗಳಿಸಿದ್ದಾರೆ ಅವ್ರ ಲೈಫಲ್ಲಿ. ಈ ವರ್ಷ ತುಂಬ ನೇಮನ್ನು ಮಾಡಿದ್ದಾರೆ 100%. ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ವಿರಾಟ್ ಕೊಹ್ಲಿಗಿರೋ ಒಂದು ವೈಬ್ರೇಷನ್ ನಂಬರ್ 5. 5ನೇ ತಾರೀಕು ತುಂಬ ತಾಳ್ಮೆಯನ್ನು ಕಲ್ತ್ಕೋಬೇಕು. ಯಾಕಿಂಗೆ ತುಂಬ ಫೋಟೋ ಹಾಕಿ ವಿರಾಟ್ ಕೊಹ್ಲಿದು ಒಂದೇ ಫೋಟೋ ಹಾಕ್ತಾಯಿದ್ರ. ವಿರಾಟ್ ಕೊಹ್ಲಿನ ತುಂಬ ವೈಬ್ರೇಷನ್. ವಿರಾಟ್ ಕೊಹ್ಲಿಯಿಂದ ತುಂಬ ಲಾಭವನ್ನು ಆಗಿತ್ತೆ. ಪಾಕಿಸ್ತಾನ ಮೇಲೆ ಸೆಂಚುರಿ ಹೊಡೆದ್ರು. ನಿನ್ನೆ ನೀವು ನೋಡಿರ್ಬೋದು. ಈ ವರ್ಷ 2 ಸರಿಯಿಲ್ಲ ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ 29ನೇ ಬಾಲಲ್ಲಿ ಔಟ್ ಆಗ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಕ್ರಿಕೆಟಲ್ಲಿ 4 ಪಕ್ಕ 8 ಬಂದರೆ ವಿಕೆಟ್ ಬಿದ್ದುಬಿಡುತ್ತೆ ಅಂತ. ಅವ್ರು 84 ರನ್ನಿಗೆ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. 90 ಬಾಲೇನೋ ಆಡ್ತಾ ಇರ್ತಾರೆ. 9 ನಂಬರ್ಸ್ ಅಂತ ಬರುತ್ತೆ. ಯಾವಾಗಲೂ 4-8 ಇಸ್ ವೆರಿ ಡೇಂಜರ್. ನಿಮ್ಮ ಮೊಬೈಲ್ ನಂಬರ್ಸು, ನಿಮ್ಮ ವೆಹಿಕಲ್ ನಂಬರ್ಸು, ಗಾಡಿ ನಂಬರಲ್ಲಿ 4-8 ಅನ್ನೋ ನಂಬರ್ಸ್ ಯಾವಾಗಲೂ ಬರಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 4-8 ಬರಬಾರ್ದು, 7-8 ಬರಬಾರ್ದು. ಇದೆಲ್ಲ ತುಂಬ ಡೇಂಜರು. ಮತ್ತು ಸಾಕಷ್ಟು ಜನಕ್ಕೆ ನಾನು ಹೇಳ್ತೀನಿ, ಭಾಳ ವೈಬ್ರೇಷನ್. 7ನೇ ಮನೆಯಲ್ಲಿ ಸೂರ್ಯಗ್ರಹ ಕೂಡ ಇರಬಾರ್ದು. ಭಾಳ 7ನೇ ಮನೆಯಲ್ಲಿ ಸೂರ್ಯ ಕೂಡ ಇರಬಾರ್ದು. ಭಾಳ ಮಿರಾಕಲ್. 7ನೇ ಮನೆಯಲ್ಲಿ ಸೂರ್ಯಗ್ರಹನೂ ಕೂಡ ಇರಬಾರ್ದು. ಭಾಳ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಹೆಸರು ಮಾಡ್ತಾರೆ ನೋಡಿ. ವಿರಾಟ್ ಕೊಹ್ಲಿ ಅವ್ರು ಕ್ರಿಕೆಟಲ್ಲಿ ನೇಮ್ ಮಾಡಿದಾಗ ನಾವು ಅಸ್ಟ್ರಾಲಜಿಲಿ ನೇಮ್ ಮಾಡ್ತೀವಿ. 5ಕ್ಕಿರೋ ಒಂದು ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ನು. ವಿರಾಟ್ ಕೊಹ್ಲಿನ ನೋಡಿದಾಗಲ ಈ ವರ್ಷ ಅವ್ರ ಎನರ್ಜಿ ಜಂಪ್ ಆಗ್ತೈತೆ ಅಂದರೆ ಅಲ್ಲಿಗೆ ಎಲ್ಲವೂ ಲಕ್ ಅಂತ ನೀವು ತಿಳ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಇಟ್ಟಿರ್ಬೋದು, ಹೆಣ್ಮಕ್ಳು ಗಂಡು ಮಕ್ಕಳು. ಸ್ವಲ್ಪ ಎಜುಕೇಷನ್ ಇರೋದ ಎಜುಕೇಷನ್ ಕಲ್ಲನ್ನು ನೀವು ಯೂಸ್ ಮಾಡಿ, ತುಂಬ ಲಕ್ಕನ್ನು ಕೊಡುತ್ತೆ ನೋಡಿ. ನಂಬರ್ 5ಗೆ 9 ತುಂಬ ಲಕ್ಕಿ ನಂಬರ್ಸ್. ಯಾವಾಗಲೂ ಹೇಳ್ತೀನಿ ನೋಡಿ. 9ನೇ ತಾರೀಕನೇ ಫೈನಲ್ ಇದೆ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೋಹಿತ್ ಶರ್ಮಾಗೆ 9 ತುಂಬ ಚೆನ್ನಾಗಿ ಆಗಿಬರುತ್ತೆ. ಆಪೋಸಿಟ್ ಇರೋ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಪ್ಲೇಯರ್ಸ್ ಯಾರಂತ. ನಾವೇನು ಕ್ರಿಕೆಟ್ ನೋಡೋ ಮೂಡಲಿಲ್ಲ. ಆದರೆ ಕ್ರಿಕೆಟ್ನ ಸಬ್ಜೆಕ್ಟಾಗಿ ಮಾತಾಡ್ತಾಯಿದ್ವಿ 100%. ನಾವೆಲ್ಲ ಮುಂಚೆ ಅವಾಗೆಲ್ಲ ಕ್ರಿಕೆಟ್ ನೋಡುವು. ಇವಾಗ ಕ್ರಿಕೆಟನ್ನು ಮಾತಾಡ್ತಾಯಿದ್ವಿ, ಆದರೆ ಅದ್ರ ಮೂಡಲಿಲ್ಲ. ಅವಾಗೆಲ್ಲ ನಾವು ಸಾಕಷ್ಟು ಪ್ರೆಡಿಕ್ಷನ್ ಮಾಡುವು. ಹಾಗಾಗಿ ಏನು ಅಂತ ಒಂದು ನಂಬರ್ಸನ್ನು ನೀವು ಫಾಲೋ ಮಾಡಿದಾಗ
ನೀವು ಯಾವಾಗಲೂ ಈ ಒಂದು ಡೇಟ್ಸಲ್ಲಿ ನಂಬರ್ 5 ಹುಡ್ತವ್ರಿಗೆ ತುಂಬ ಎನರ್ಜಿ ನೋಡಿ. ವಿರಾಟ್ ಕೊಹ್ಲಿ 23ನೇ ತಾರೀಕು ಸೆಂಚುರಿ ಹೊಡೆದ್ರು, ಅವ್ರಿಗೆ 4ನೇ ನಂಬರ್ ಹಾಕ್ಬರಲ್ಲ, 48ನೇ ನಂಬರಲ್ಲಿ ಅವ್ರು ಔಟ್ ಆಗ್ತಾರೆ ನಿನ್ನೆ 100%. ನೋಡಿ 9ನೇ ತಾರೀಕು ತುಂಬ ಚೆನ್ನಾಗಿರುತ್ತೆ, ಅವರು ಜರ್ಸಿ ನಂಬರ್ 18 ನಂಬರ್ನ ಯೂಸ್ ಮಾಡ್ತಾರೆ. ರೋಹಿತ್ ಶರ್ಮಾ 45ನೇ ನಂಬರ್ನ ಯೂಸ್ ಮಾಡ್ತಾರೆ, ರೈಟ್ ಜರ್ಸಿ ನಂಬರ್. ತುಂಬ ವೈಬ್ರೇಷನ್ ಅವತ್ತು ಇಂಡಿಯಾಗೆಲ್ಲ ಸಖತ್ತಾಗಿದೆ. ಅವತ್ತು ಚೂರು ಹಾರ್ದಿಕ್ ಪಾಂಡ್ಯಾಗೆ ಒಂಚೂರು ಟೈಮ್ ಚೆನ್ನಾಗಿದ್ರೆ ಸಾಕು ಫೈನಲಲ್ಲಿ 100%. ಇವತ್ತು ನೋಡಬೇಕು, ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಮ್ಯಾಚ್ ಇರುತ್ತೆ, ಯಾರು ಗೆಲ್ತಾರೆ ಅನ್ನೋದು. ಈ ನನ್ನ ಕ್ಲಾಸನ್ನು ದಯವಿಟ್ಟು ಬೇಗ ಅಡ್ಮಿಷನ್ ಮಾಡ್ಕೊಳ್ಳಿ. ಮತ್ತು ಸದ್ಯದಲ್ಲೇ ನೀವು ಏನಾದ್ರು ಚೆನ್ನಾಗಾದರೆ ನಾನೇ ಇಂಟರ್ವ್ಯೂನ ಕರೆದು 100% ನಾನೇ ಇಂಟರ್ವ್ಯೂ ಕರೆದು ನಿಮಗೆ ಜಾಬ್ ಕೊಡ್ತೀನಿ. ನಿಮ್ಮ ಮನೆಯಲ್ಲೇ ನೀವು ಜಾಬ್ ಮಾಡ್ಬೋದು, ನನ್ನ ಹತ್ರ ಏನು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. 100% ನಿಮ್ಮ ಮನೆಯಲ್ಲೇ ನೀವು ಜಾಬ್ ಮಾಡ್ಬೋದು, ಯಾವುದೇ ಹಳ್ಳಿಲಿರಲಿ ಯಾವುದೇ ಆಗಿರಲಿ. ಸಾಕಷ್ಟು ಜನಕ್ಕೆ, ತುಂಬ ಜನಕ್ಕೆ ಜಾಬನ್ನು ಕೊಡ್ತೀನಿ 100%. ನೀವು ಬರೆದಿದ್ದು ಕೇಳಿ. ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ನನ್ನ ನವಗ್ರಹಗಳು ನೆರವೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ 100%. ಭಾಳ ವೈಬ್ರೇಷನ್. ನನಗೆ ಅಸ್ಟ್ರಾಲಜಿ ಜ್ಯೋತಿಷ್ಯ ಬಿಟ್ಟರೆ ಪ್ರಪಂಚ ಏನೂ ಗೊತ್ತಿಲ್ಲ. ನಾನು ಯಾರ್ಯಾರು ಮಾತಾಡಿಸ್ತೀನಿ ಅವ್ರವ್ರು ಮಾತಾಡಿಸ್ತೀನಿ. ನನಗೆ ಹೆಸರಿದೆ ಅಂತೇನಿಲ್ಲ. ಬ್ಯಾಡ್ದಿರ ಬೇಕಾದ್ರೆ ಫುಟ್ಪಾತಲ್ಲಿ ನಿಂತ್ಕೊಂಡು ತಿಂತೀನಿ, 5 ಸ್ಟಾರ್ ಹೋಟೆಲ್ ಊಟ ಮಾಡ್ತೀನಿ. ನನ್ನ ಕರ್ತವ್ಯ ಇರೋದು ಒಂದೇ, ಅಸ್ಟ್ರಾಲಜಿನ ತುಂಬ ಜನಕ್ಕೆ ಕೆಲಸ ಕೊಡಬೇಕು. ಮತ್ತು ಸಬ್ಜೆಕ್ಟನ್ನು ಕ್ಲಾಸಲ್ಲಿ ಮಾಡಿದಾಗ ಅದನ್ನು ಕಲಿತು ಯಾರು ಬೇಗ ಜಾಯ್ನ್ ಆಗ್ತಾರೋ ಗೊತ್ತಿಲ್ಲ. ನಾನು ಇಂಟ್ರ್ಯೂ ಮಾಡ್ತೀನಿ ಸದ್ಯದಲ್ಲೇ. ಮುಂದಿನ ತಿಂಗಳಾಗುತ್ತೋ, ಈ ವರ್ಷದಲ್ಲಾಗುತ್ತೋ, ಮುಂದಿನ ತಿಂಗಳಾದರೂ ಕೂಡ ನಮ್ಮಲ್ಲಿ ಆಗ್ಬೋದು. ಆಮೇಲೆ ನಾವು ಕ್ಲಾಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಸಂಸ್ಥೆ ಮಾಡಿದಾಗ ನಾವು ಕ್ಲಾಸ್ ಮಾಡೋಕ್ಕಾಗಲ್ಲ. ಈ ಕ್ಲಾಸನ್ನು ನಿಮಗೆ ಕಲೀಲಿ ಅಂತ ಹೇಳ್ತೀನಿ. ಬರೀ ಗ್ರಹಗಳ ಬಗ್ಗೆನೇ ಮಾತಾಡ್ತೀನಿ. ಬರೀ ಗ್ರಹಗಳು ಅಂದರೆ ಹೆಂಗೆ ಅಂದರೆ ನ್ಯೂಮರಾಜಿ ಅಲ್ಲ, ಅಸ್ಟ್ರಾಲಜಿ ಕ್ಲಾಸ್ ಇದು. ಬರೆದಿಟ್ಟು ಕೇಳಿ. ನಾನು ನ್ಯೂಮರಾಜಿ ಏನೂ ಮಾತಾಡೋಕ್ಕಲ್ಲ. 6ನೇ ಮನೆ 11ನೇ ಮನೆಗಳು ಗ್ರಹಗಳಿದ್ದಾಗ ಏನೆಲ್ಲ ಅನುಭವಿಸ್ತೀರಾ. ಜ್ಯೋತಿಷ್ಯದಲ್ಲಿ 11ನೇ ಮನೆ ತುಂಬ ಒಳ್ಳೇದು ಅಂತಾರೆ, ನಾನು ತುಂಬ ಕೆಟ್ಟದ್ದು ಅಂತಲೂ ಕೂಡ ನಾನು ಹೇಳ್ತೀನಿ 100%. ತುಂಬ ಒಳ್ಳೆಯದು, ಹೆಂಗೆ ಒಳ್ಳೇದು ಅನ್ನೋದು ಇಂಪಾರ್ಟೆಂಟ್ 100%. ಭಾಳ ಚೆನ್ನಾಗಿ ಅರ್ಥ ಮಾಡಿ ಕೇಳಿ. ಭಾಳ ವೈಬ್ರೇಷನ್. ಈ ಸಬ್ಜೆಕ್ಟನ್ನು ನೀವು ಕಲಿಯೋಕ್ಕೆ ಪುಣ್ಯ ಮಾಡಿರ್ಬೇಕು. ನಾನು ಹೇಳಿದ್ರು ಒಂದೇ, ನೀವು ಹೇಳಿದ್ರು ಒಂದೇ 100%. ಇಲ್ಲಿ ಒಬ್ಬ ವ್ಯಕ್ತಿತ್ವಕ್ಕೂ ಬೇರೆ ಏನಿರಲ್ಲ, ನೀವು ಹೇಳೋ ಸ್ಟೈಲ್ ಹಂಗಿರ್ಬೇಕು 100%. ಇವಾಗ ಹೆಂಗೆ ನಾನು ಮೊನ್ನೆ ಈ 6 ಗ್ರಹ ಒಟ್ಟಿಗೆ ಸೇರಿದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಹೇಳಿದೆ. ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು, ಇದೆಲ್ಲವೂ ಕೂಡ ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟ ಐಶ್ವರ್ಯ ಇರುತ್ತೆ. ಮತ್ತು ಜ್ಯೋತಿಷ್ಯ ಏನು ಹೇಳುತ್ತೆ ಅಂದರೆ ನಿಮ್ಮ ಕಷ್ಟವನ್ನು ತಿಳ್ಕೊಂಡು ಬದುಕು ಅಂತ ಹೇಳುತ್ತೆ, ಸುಖ ತಿಳ್ಕೊಂಡು ಬದುಕು ಅನಿಸುತ್ತೆ. ನೋಡಿ ಇವತ್ತು ಪ್ರಜ್ವಲ್ ರೇವಣ್ಣವರು ಎಷ್ಟೆಲ್ಲ ತಾತ ಪ್ರೈಮ್ ಮಿನಿಸ್ಟರ್, ಅಪ್ಪ ಮಿನಿಸ್ಟ್ರು, ದೊಡ್ಡಪ್ಪ CM, ಏನೆಲ್ಲ ಆದ್ರೂ ಅವ್ರ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್. ಭಾಳ ಗ್ರಹಗಳು ಯಾರನ್ನೂ ಬಿಡಲ್ಲ. ಜಯಲಲಿತಾ ಅಷ್ಟೆಲ್ಲ ಇದ್ರೂ ಕೂಡ ತೊಂದರೆ ಬಿಡಲ್ಲ, ಕರುಣಾನಿಧಿ ಬಿಡಲ್ಲ. ಅಂದರೆ ಈ ಗ್ರಹಗಳಲ್ಲಿ ನೀವು ತಿಳ್ಕೊಂಡು ಬದುಕಬೇಕು. ಈ ಪ್ರಪಂಚವನ್ನು ನಾವು ಸಂತೋಷಕ್ಕೋಸ್ಕರ ಹುಟ್ಟಿದ್ವಿ, ನಾವು ಸಂತೋಷ ಇರಬೇಕು 100%. ಯಾರಿಂದಲೂ ನಮ್ಮ ಮನಸ್ಥಿತಿನ ಯಾಕೆ ಕೆಡಿಸ್ಕೋಬೇಕು. ಸಂತೋಷಕ್ಕೆ ಮಾತಾಡೋರು ತುಂಬ ಜನ ಇದ್ದಾರೆ, ಸಂತೋಷಕ್ಕೆ ಸಂಪಾದನೆ ಮಾಡೋದು ತುಂಬ ಇದ್ದಾವೆ. ಸಂತೋಷಕ್ಕೆ ಇರೋಕ್ಕೆ ಭಾಳ ಕ್ಲಿಯರ್ ಆಗಿದೆ. ನಾನು 100% ನಾನು ಚೆನ್ನೈಗೆ ಹೋದಾಗಲೂ ಅಷ್ಟೇ, ಪೊಲೀಸ್ ಹಿಡಿದ್ಬಿಟ್ರು ಕರ್ನಾಟಕ ಗಡಿ ಅಂತ. ನಾನು ಕೇಳಿದ್ರು ಫೈನ್ ಹಾಕಿ ಅಂತ. ನಾನು ಹೇಳಿದ್ರೆ ನೀವೇ ತಲೆ ಮೇಲೆ ಕ್ಯಾಪ್ ಹಾಕಿಲ್ಲ, ನನ್ನನ್ನು ಬೇರೆ ಫೈನ್ ಕೇಳ್ತಾಯಿದ್ರಾ? ಯಾಕೆ ನೀವು ತಲೆ ಮೇಲೆ ಕ್ಯಾಪ್ ಹಾಕಿಲ್ಲ? ಡ್ಯೂಟಿ ನಿಮ್ಮದ್ರಲ್ಲಿ ಮಾತ್ರ ಕರೆಕ್ಟಾಗಿಲ್ಲ, ನನ್ನದ್ರಲ್ಲಿ ಕರೆಕ್ಟಾಗಿದೆ ಅಂತ. ಭಾಳ ಮಿರಾಕಲ್. ನನ್ನ ಪಾಡಿ ನಾನು ಆಮೇಲೆ ಏನೋ ಒಂದು ಮಾರ್ಕಿಗೆ ಬಂದೆ. ಭಾಳ ಅರ್ಥ ಮಾಡ್ಕೊಳ್ಳಿ. ಬಹಳ ಜನಕ್ಕೆ ಗೊತ್ತಿರೋದಿಷ್ಟೇ, ಎಜುಕೇಷನ್ ಸ್ಟೋನು ನಿಮ್ಮ ಮಕ್ಕಳನ್ನ ಈ ಸರಿ ತುಂಬ ಇಂಪ್ರೂವ್ ಮಾಡುತ್ತೆ. ತಗೊಂಡೋಗಿ ಇಟ್ಟವ್ರ ಮನೆಗೆ ಗೊತ್ತಿರುತ್ತೆ. ತುಂಬ ಜನ ಆರ್ಡ್ರ್ ಆಗ್ತಾಯಿದ್ದಾರೆ, ತುಂಬ ಜನ ಮನೇಲಿ ಆರ್ಡ್ರ್ ಆಗ್ತಾಯಿದ್ದಾರೆ, ನಮ್ಮ ಸ್ಟಾಫ್ಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀನು ಮುಂದೆ ಮಕ್ಕಳು ಹುಟ್ಟಬೇಕಾದ್ರೆ ಸಿಜರಿಂಗ್ ಅಂತ ಇರುತ್ತೆ, ಆ ಟೈಮನ್ನು ದಯವಿಟ್ಟು ಒಳ್ಳೆ ಗ್ರಹಗಳು, ಒಳ್ಳೆ ಲಗ್ನಗಳನ್ನು ಟೈಮನ್ನು ತಗೊಂಡು ನೀವು ಆ ಟೈಮನ್ನು, ನನಗೆ ತಿಳಿದಿರೋ ಪ್ರಕಾರ ಆ ಟೈಮಲ್ಲಿ ಮಗುವಾದ್ರೆ ತುಂಬ ಒಳ್ಳೆಯದು. ಈ ಸರಿ ಈ ಕ್ಲಾಸನ್ನು ಮಿಸ್ ಮಾಡಬೇಡಿ. ಈ ವರ್ಷ 5ನೇ ನಂಬರ್ಸು ಲಕ್ಕು ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಜವಾಬ್ದಾರಿ ಕೊಡ್ತಾಯಿದ್ದೀನಿ. ನೋಡಿ, ನಿಮ್ಗೆ ಯಾವುದೇ ಒಂದು ಸರ್ಕಾರ ಆಗಿರ್ಬೋದು, ಏನೇ ಒಬ್ಬರು ಆಗಿರ್ಬೋದು, ನಿಮ್ಗೆ ಹೇಳಲ್ಲ. ನೋಡಿ, ಆರ್ಯವರ್ಧನ್ ಈ ವರ್ಷ ಇಂಥ ನಂಬರ್ಗೆ ಲಕ್ಕು ಅಂತ ನಾನು ಹೇಳ್ತಿದ್ದರೆ ನಿಮ್ಗೊಂಥರ ಆನೆ ಬಲ ಬಂದಂಗಿರುತ್ತೆ. ನಂಗೆ ಚೆನ್ನಾಗಿದೆ ತಾಯಿ, ನಿಮ್ಮ ಮಗ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿದೆ, ಗಂಡ ಹೆಂಡತಿ ಚೆನ್ನಾಗಿದೆ, ಹೆಂಡತಿ ಗಂಡಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. 5 ವರ್ಷ ಲಕ್ಕು ತುಂಬ ಚೆನ್ನಾಗಿದೆ. ನಾಳೆ 6ನೇ ತಾರೀಕು ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ. ಒಂದೊಂದು ಸಬ್ಜೆಕ್ಟೇ ಮಾತಾಡಬೇಕು ಅಂತ ಬಂದಿದ್ದೀನಿ. ಹಾಗಾಗಿ 5 ತುಂಬ ಲಕ್ಕು ಈ ವರ್ಷ. ಚೆನ್ನಾಗಿರಿ, ತುಂಬ ಸಂತೋಷಗಿರಿ, ಯಾಪ್ಪೇಗಿರಿ, ಏನಾದ್ರು ಒಂದು ಪರ್ಚೇಸ್ ಮಾಡಿ, ಒಳ್ಳೆಯದಾಗಲಿ. ಇಷ್ಟೋ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ
ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಗಳು ಕೂಡ ನೋಡಿದವ್ರ ಮನೆನ ಉದ್ಧಾರ ಮಾಡಲಿ ಅಂತಲೇ ಅಷ್ಟೈಶ್ವರ್ಯನೂ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. 100% ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ತುಂಬ ಚೆನ್ನಾಗಿಟ್ಟಿರ್ತಾನೆ 5ನೇ ತಾರೀಕು ಅವ್ರನ್ನ. ಹಾಗಾಗಿಯೇ ಈ ನಂಬರ್ ಅತಿ ಹೆಚ್ಚು ಪ್ರೆಡಿಕ್ಷನ್ ಮಾಡ್ಕೊಳ್ಳಿ. ಈ ನಂಬರ್ ತುಂಬ ಲಕ್ ಬರ್ತೀವಿ ವರ್ಷದಲ್ಲಿ. ಎಲ್ಲರೂ ನೀವು ಈ ನಂಬರ್ನ ರಿಪೀಟ್ ಮಾಡ್ತಾರೆ. ಈ ನಂಬರಲ್ಲಿ ಪರಿಹಾರ ಇದೆ. 165 ಅಂತ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ನೀವು ಫ್ರೀ ಇದ್ದಾಗೆಲ್ಲ 165 ಅಂತ ಇದನ್ನು ಈ ನಂಬರ್ನ ಯೂಸ್ ಮಾಡಿ. ನೀವು ಸಖತ್ ಯಾಪಿಯಾಗಿರ್ತೀರ. 165 ಅನ್ನೋ ನಂಬರ್ನ ನೀವು ಯೂಸ್ ಮಾಡಿದಷ್ಟು ಸಖತ್ ಲಕ್ ಬರುತ್ತೆ. ಇದರಲ್ಲಿ ಸಾಕಷ್ಟು ವೈಬ್ರೇಷನ್ ಇದೆ. ಸೂರ್ಯ, ಶುಕ್ರ, ಬುಧ, ಗುರು ಈ ವರ್ಷದ ಅತಿ ಹೆಚ್ಚು ಲಕ್ಕಿ ನಂಬರ್ಸ್ಗಳು. ಅದನ್ನು 165 ಅನ್ನೋ ನಂಬರ್ನ ಟ್ಯೂನ್ ಮಾಡಿದಾಗ ಅದು 12 ಆಗುತ್ತೆ. 12 ಇಸ್ ವೆರಿ ಸಕ್ಸಸ್ ನಂಬರ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ನಂಬರ್ನ ನಾನು ಈ ವರ್ಷ ಟಿಪ್ಸಾಗಿ ಕೊಟ್ಟಿದ್ದೀನಿ. ಇದನ್ನು ಬಾಯಲ್ಲಿ ಯಾವಾಗಲೂ ಹೇಳ್ತಾರೆ, ಒಳ್ಳೆಯದಾಗುತ್ತೆ. ನಮಸ್ಕಾರ. ನೋಡಿದವ್ರ ಮನೆ ಉದ್ಧಾರ ಆಗಲಿ ಅಂತೇಳಿ ಕೈ ಮುಗಿತೀನಿ. ನಾನು ನಿಮ್ಮ ಆರ್ಯ ಟಾಕ್ ನ್ಯೂಮರಾಲಜಿ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಒಳ್ಳೆಯದಾಗಲಿ.